ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಅವಲಕ್ಕಿ ಮಿಕ್ಸ್ಚರ್ ಮಾಡ್ತಿದ್ದೀನಿ. ವೆದರ್ ಕೂಲಾಗಿರೋದ್ರಿಂದ, ಬೆಳಗ್ಗೆ ಸಂಜೆ ಮಂಜು ಬೀಳುತ್ತಿರೋದ್ರಿಂದ ಸಂಜೆ ಟೈಮ್ ಸ್ನ್ಯಾಕ್ಸ್ ಏನಾದರೂ ಹುಡುಕ್ತಿರ್ತಾರೆ ಮನೆಯಲ್ಲಿ ಮಕ್ಕಳು, ಮನೆಯವರು, ವಯಸ್ಸಾದವರು ಇರೋ ಮನೆಯಲ್ಲಿ. ತುಂಬ ಬೇಗನೆ ಆಗುತ್ತೆ ಇದು, ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಬಂದು ಸಂಜೆ ತಿನ್ನೋಕ್ಕೆ ಏನಿದೆಯಮ್ಮ ಅಂತ ಕೇಳಿದಾಗ ಬೇಗ ಒಂದು 10-15 ನಿಮಿಷದಲ್ಲಿ ಬೇಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮನೆಯಲ್ಲೇ ಮಾಡೋ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಈಗ ಮಾಡೋದಿಗೆ ನೋಡ್ಕೊಂಬರೋಣ. ನಾನು ಒಂದು 200 ಗ್ರಾಮಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ಒಂದು 50 ಗ್ರಾಮ್ ಹುರ್ಗಡ್ಲೆ, ಒಂದು 5-10 ಗ್ರಾಮ್ ಕಡಲೆಕಾಯಿ ಬೀಜ, ಹಸಿ ಕಡಲೆಕಾಯಿ ಬೀಜ, ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಒಂದು 6-7 ಗೋಡಂಬಿ, ಒಂದು 5-6 ಪೀಸು ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಚ ಖಾರದ ಪುಡಿ. ಈಗ ನಾನು ಫಸ್ಟು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ನೀಟಾಗಿ ಕರಿತಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಅದರಲ್ಲಿರೋ ಹಸಿ ಅಂಶ ಏನಿದೆ ಅದೆಲ್ಲ ಹೋಗಿ ಕುರುಮ್ ಅನ್ನೋ ಥರ ಕಡಲೆಕಾಯಿ ಬೀಜನ ಬ್ರೌನ್ ಕಲರ್ ಆಗೋವರೆಗೂ ಕರೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಗೋಡಂಬಿ ಸೇರಿಸ್ಕೊತಿದ್ದೀನಿ. ಗೋಡಂಬಿ ನೀವು ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಒಂದು 7-8 ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದು ಕೂಡ ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ಈಗ ಅದು ಆಗಿದೆ. ಈಗ ನಾನು ಇದಕ್ಕೆ ಒಣ ಕೊಬ್ಬರಿ ಚೂರು ಹಾಕೋದ್ರಿಂದ ತಿನ್ನೋಕ್ಕೆ ಟೇಸ್ಟಿಯಾಗಿ ಸಿಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಕೂಡ ಅಷ್ಟೇ ಕೆಂಪಗಾಗೋವರೆಗೂ ಕರೆದು ನೀಟಾಗಿ ಎತ್ತಿಟ್ಕೋಬೇಕು. ನೀವು ಎಣ್ಣೆನ ದಯವಿಟ್ಟು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇದೆಲ್ಲ. ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಕಲರು ಚೇಂಜ್ ಆಗುತ್ತೆ, ತಿನ್ನೋಕ್ಕೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಸೀದ್ರೆ. ಈಗ ನಾನು ನೋಡಿ ಬೆಳ್ಳುಳ್ಳಿ ಒಂದು ಗಡ್ಡೆ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ಒಳಗಡೆ ಸಿಪ್ಪೆ ಹಾಗೆ ಇಟ್ಟು ಜಸ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಗೆ ಹಾಕಿ ತೆಕ್ಕೋತಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಶೀತಕ್ಕೆ ಕೂಡ ಒಳ್ಳೆಯದು, ದೇಹನ ಸ್ವಲ್ಪ ಬೆಚ್ಚಗಿಡುತ್ತೆ. ಈ ವೆದರ್ ಕೂಲ್ ಇರೋದ್ರಿಂದ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹುರ್ಗಡ್ಲೆ ಕರಿಯೋದು ಬೇಡ, ಕೆಂಪಗಾಗೋವರೆಗೂ ಸ್ವಲ್ಪ ಗಾಳಿಗೆ ಮೆತ್ತಗಾಗಿರುತ್ತೆ ಹುರ್ಗಡ್ಲೆ. ನೀವೇ ಅಂತ ಸ್ಟೋರ್ಗಳಲ್ಲಿ ಮಾಲ್ಗಳಲ್ಲಿ ತಂದರು, ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕಿ ತೆಗೆದಿಟ್ಕೊಂಡ್ರೆ ಕರುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಏನೇನು ಕರೆದಿದ್ದೀನಿ ಅದೆಲ್ಲ. ಈಗ ಇದಕ್ಕೆ ಅದೇ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅದನ್ನ ಕರ್ಕೋತಿದ್ದೀನಿ. ಅಂದರೆ ತುಂಬ ಇದು ಬೇಡ, ಎಣ್ಣೆಲಿ ಹಾಕಿ ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಅದೇ ಗರಿಯಾಗಿ ಆಗಿರುತ್ತೆ. ಕರಿಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ಹೆಲ್ದಿ ಕೂಡ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಹೇಗೆ ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲಾಸ್ಟಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿರೋವಾಗ ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಕೋತಿದ್ದೀನಿ. ಅವಲಕ್ಕಿ ಹಾಕಿ ನೀಟಾಗಿ ಈ ಥರ ಕರೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಿದ್ದೀನಿ ಫಸ್ಟು ನೋಡಿ. ಈಗ ಈ ಥರ ಮಾಡ್ಕೋಬೇಕು. ನೀವು ಇನ್ನೂ ಯಾರೆಲ್ಲ ಈ ಥರ ಮಾಡಿಲ್ಲ, ಯಾವಾಗಲೂ ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ಚಳಿಗಂತೂ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಉಳಿದಿರೋ ಅಷ್ಟು ಅವಲಕ್ಕಿನ ಎಣ್ಣೆಲಿ ಕರೆದು, ಈಗ ನಾನು ಏನೆಲ್ಲ ಎಣ್ಣೆಲಿ ಕರೆದು ಎತ್ತಿಟ್ಕೊಂಡಿದ್ದೆ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಗೋಡಂಬಿ, ತೆಂಗಿನಕಾಯಿ ಚೂರು, ಕರಿಬೇವು ಅದೆಲ್ಲ ಹಾಕ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಹಾಕಿ ಅವಲಕ್ಕಿನ ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು 1/2-3/4 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೋತಿದ್ದೀನಿ. ಖಾರ ನೀವು ಎಷ್ಟು ತಿಂತೀರ ನೋಡ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ತಿಂತೀರ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನೀಗ ಒಂದು 200 ಗ್ರಾಮ್ ಅವಲಕ್ಕಿ ಯೂಸ್ ಮಾಡ್ಕೊಂಡು ಮಾಡಿರೋದು. ಒಂದು ಅರ್ಧ kg ಜಾಸ್ತಿನೇ ಆಗಿದೆ ಮಿಕ್ಸ್ಚರು. ಆಲ್ಮೋಸ್ಟ್ 1 kg ಅಷ್ಟು ಆಗಿರ್ಬೋದು, ಥರ ಆಗಿರುತ್ತೆ, ಅಷ್ಟಾಗಿದೆ. ನೀವು ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು, ನಿಮ್ಗೆ ಇದಕ್ಕಿಂತ ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಒನ್ ಟೈಮಿಗೆ ಅಷ್ಟೇ ಸಾಕು ಅಂದರೆ ಇದರಲ್ಲಿ ಅರ್ಧ ಕೂಡ ಮಾಡ್ಕೋಬೋದು. ಕ್ವಾಂಟಿಟಿ ಹೇಗೆ ಮಾಡ್ಕೋತೀರೋ ಹಾಗೆ. ನೀವು ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಚೆನ್ನಾಗಿ ತಿಂತೀವಿ ಅನ್ನೋದಾದರೆ ಅದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸಂಜೆ ಚಳಿಗೆ ಬಿಸಿಯಾದ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ. ನೀವೊಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.